ತೆರಿಗೆ ಹಂಚಿಕೆಯ ತಾರತಮ್ಯದ ಕಿಡಿ ಇದೇ ಮೊದಲಲ್ಲ. ಮೊದಲಿನಿಂದಲೂ ಕೂಡ ಈ ವಿಷಯ ಪ್ರಸ್ತಾಪಿಸಿ ಪ್ರತ್ಯೇಕ ದ್ರಾವಿಡ ಹೋರಾಟ ಕಟ್ಟೋ ಯತ್ನಗಳು ಮೂಲೆ ಸೇರಿದ್ದಾವೆ. ಆದರೆ ಸಮಗ್ರತೆ, ಅಖಂಡತೆಯಲ್ಲಿ ವಿಶ್ವಾಸ ಇಟ್ಟಂತ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಪ್ರತ್ಯೇಕತೆಯ ಕೂಗು ಹಾಕಿದಂಥ ಡಿ.ಕೆ. ಸುರೇಶ್ ವಿರುದ್ಧ ಪಕ್ಷಾತೀತ ಖಂಡನೆ ವ್ಯಕ್ತವಾಗ್ತಾ ಇದೆ. ಈ ಬೆನ್ನಲ್ಲೇ ತಮ್ಮ ಹೇಳಿಕೆಯನ್ನು ತಿರುಚಲಾಗಿದೆ ಅಂತ ಸುರೇಶ್ ಯೂಟರ್ನ್ ಹೊಡೆದಿದ್ದಾರೆ. ಸುರೇಶ್ ಎಂಬ ಹೆಸರಿನವನಾದ ನಾನು ಲೋಕಸಭೆಯ ಸದಸ್ಯನಾಗಿ ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ತಾಯಿ ಕನ್ನಡಾಂಬೆ ಚಾಮುಂಡೇಶ್ವರಿಯ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ನಮ್ಮ ರಾಜ್ಯಗಳ ಹಣ ಉತ್ತರದ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರ್ತಕ್ಕಂಥದ್ದು ನಮ್ಗೆ ಕೊಡ್ತಾ ಇರೋದೇ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸ್ತಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನು ಮಾಡ್ತೇವೆ. ಕೇಳಿಸ್ಕೊಂಡ್ರಲ್ಲ, ಇವೆರಡು ಮಾನ್ಯ ಕಾಂಗ್ರೆಸ್ ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಅವರ ಹೇಳಿಕೆಗಳು. ಮೊದಲನೆಯದು 2019 ಜೂನ್ 17ನೇ ತಾರೀಕು ಸಂಸತ್ನಲ್ಲಿ ತಾಯಿ ಚಾಮುಂಡೇಶ್ವರಿ ಮೇಲೆ ಪ್ರಮಾಣ. ಎರಡನೇ ಹೇಳಿಕೆ ನಿನ್ನೆ ಬಜೆಟ್ ಬಳಿಕ ಅಖಂಡತೆಯನ್ನ ತುಂಡಾಗಿಸುವ ಹೇಳಿಕೆ. ಭಾರತದ ಸಂವಿಧಾನಕ್ಕೆ ಶ್ರದ್ಧೆ ಮತ್ತು ನಿಷ್ಠೆಯನ್ನ ಹೊಂದಿರುತ್ತೇನೆ ಎಂಬ ವಾಗ್ದಾನಕ್ಕೆ ವಿರುದ್ಧವಾಗಿ ನೀಡಿದ ಪ್ರತ್ಯೇಕ ಹೇಳಿಕೆ ಈಗ ವಿವಾದಕ್ಕೀಡಾಗಿದೆ. ಭಾರತದ ಅಖಂಡತೆ ತುಂಡಾಗಿಸುವ ಮಾತಿನ ವಿರುದ್ಧ ಕಿಡಿ. ಅವರೇನು ದುಡ್ಡನ್ನ ಮನೆಗೆ ತಗೊಂಡೋಗ್ತಿಲ್ಲ. ಈ ಸರ್ಕಾರ ತಕ್ಷಣ ಇವ್ರ ಮೇಲೆ ಕೇಸನ್ನು ದಾಖಲು ಮಾಡಬೇಕು. ಡಿ.ಕೆ. ಸುರೇಶ್, ಡಿ.ಕೆ. ಶಿವಕುಮಾರ್ ಇವರು ಜಿನ್ನಾ ಸಂಸ್ಕೃತಿ ಅಂತ ವಿಧಿ ಇಲ್ಲದೆ ನಾನು ಹೇಳ್ಬೇಕಾಗುತ್ತೆ. ರಾಜ್ಯಕ್ಕೆ ಅನುದಾನ ತಾರತಮ್ಯ ಪ್ರಸ್ತಾಪಿಸಿ ಸುರೇಶ್ ಠಕ್ಕರ್. ಸುರೇಶ್ ನೀಡಿದ ಹೇಳಿಕೆ ತೀವ್ರ ವಿವಾದಕ್ಕೀಡಾಗ್ತಾ ಇದ್ದಂತೆ ಸದ್ಯ ತಮ್ಮ ಹೇಳಿಕೆಗೆ ಸಂಸದ ಡಿ.ಕೆ. ಸುರೇಶ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕರ್ನಾಟಕಕ್ಕೆ ಅನ್ಯಾಯವಾಗ್ತಾ ಇದೆ ಅಂತ ಸಮರ್ಥನೆಗೆ ನಿಂತ ಸುರೇಶ್ ಕನ್ನಡ ವಿಷಯ ಪ್ರಸ್ತಾಪಿಸಿ ಕೇಂದ್ರಕ್ಕೆ ಠಕ್ಕರ್ ಕೊಟ್ಟಿದ್ದಾರೆ. ಕರ್ನಾಟಕದ ಕನ್ನಡಿಗರಾಗಿರೋಂಥ ಅನ್ಯಾಯವನ್ನ ಧ್ವನಿ ಎತ್ತಿದ್ದೇನೆ ಹೊರತು ಬೇರೇನೂ ಇಲ್ಲ. ನಾನು ತಪ್ಪು ಹೇಳಿಕೆ ಕೊಟ್ಟಿಲ್ಲ. ನನ್ನ ಹೇಳಿಕೆಯನ್ನ ತಿರ್ಚಿದಿರಿ. ತಿರ್ಚಿರೋರ್ ನೀವು ಕ್ಷಮೆ ಕೇಳ್ಬೇಕು ನನ್ನನ್ನ. ತಿರ್ಚಿರೋರ್ ನೀವು ಕ್ಷಮೆ ಕೇಳ್ಬೇಕು ನನ್ನನ್ನ. ಆದ್ರೆ ಡಿ.ಕೆ. ಸುರೇಶ್ ನೀಡಿದ ದೇಶ ವಿಭಜನೆ ಹೇಳಿಕೆ ವಿಚಾರದಲ್ಲಿ ಕಾಂಗ್ರೆಸ್ಸೇ ವಿಭಜನೆಯಾಗಿದೆ. ದೇಶದ ಸ್ವಾತಂತ್ರ್ಯದ ಹೋರಾಟ ಬಲಿದಾನವನ್ನ ಗೃಹ ಸಚಿವ ಪರಮೇಶ್ವರ್ ನೆನೆದ್ರೆ ತಮ್ಮನ್ನ ಹೇಳಿಕೆಯಿಂದ ಮುಜುಗರಕ್ಕೀಡಾಗಿರುವ ಬ್ರದರ್ ರಾಜ್ಯಕ್ಕಾಗ್ತಾ ಇರುವ ಅನ್ಯಾಯವನ್ನ ಮುನ್ನೆಲೆಗೆ ತರುವ ಯತ್ನಕ್ಕೆ ಕೈ ಹಾಕಿದ್ದಾರೆ. ಕೇಂದ್ರದ ತಾರತಮ್ಯವನ್ನ ವಿರೋಧಿಸಿ ಫೆಬ್ರವರಿ 6ರಂದು ದೆಹಲಿ ಚಲೋಗೆ ಡಿಕೆಶಿ ಕರೆ ಕೊಟ್ಟಿದ್ದಾರೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ನ ಜನಪ್ರತಿನಿಧಿಗಳು ಭಾಗಿಯಾಗುವಂತೆ ಸೂಚಿಸಿದ್ದಾರೆ. ಬಹಳಷ್ಟು ಜನ ದೇಶಕ್ಕೆ ಸ್ವತಂತ್ರ ತರಬೇಕು ಮತ್ತು ದೇಶವನ್ನು ಒಗ್ಗೂಡಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದರು ಮತ್ತು ಅನೇಕ ಜನ ಮಹಾತ್ಮ ಗಾಂಧೀಜಿಯವರನ್ನು ಸೇರಿಸಿ ಪ್ರಾಣ ಕಳ್ಕೊಂಡಿದ್ದಾರೆ. ನಾವು ಒಗ್ಗೂಡಿಸುವಂಥ ಮಾತುಗಳನ್ನು ಆಡಬೇಕೇ ವಿನಃ ಒಡೆದು ಆಳುವ ಮಾತುಗಳನ್ನು ನಾವ್ಯಾರೂ ಆಡಬಾರ್ದು. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಸಮೇತ ನಾವೆಲ್ಲ 136+2 138 ಶಾಸಕರು, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು, ನಾವೆಲ್ಲ 6ನೇ ತಾರೀಕು ರಾತ್ರಿ ದೆಹಲಿಗೆ ತಲುಪಿ 7ನೇ ತಾರೀಕು ಬೆಳಗಡೆ ನಾವೆಲ್ಲ ದೆಹಲಿಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಬೇಕು. ನಮ್ಮ ಹೋರಾಟ, ನಮ್ಮ ಧ್ವನಿಯನ್ನು ದೆಹಲಿಯ ಸರ್ಕಾರಕ್ಕೆ ಮುಟ್ಟಿಸಬೇಕು. ಇದು ಅಪ್ರಬುದ್ಧ ಹೇಳಿಕೆ ಎಂದು ಎಚ್.ಡಿ.ಕೆ. ಕಿಡಿ. ಇನ್ನು ಡಿ.ಕೆ. ಸುರೇಶ್ರ ವಿಭಜನೆ ಮಾತು ಅಪ್ರಬುದ್ಧವಾದದ್ದು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಕಿಡಿಕಾರಿದ್ದಾರೆ. ಆರ್ಥಿಕ ತಾರತಮ್ಯದ ಕಾರಣ ಕೊಟ್ಟ ಡಿ.ಕೆ. ಸುರೇಶ್ಗೆ ಭಾರತ್ ಜೋಡೋ ಯಾತ್ರೆಯನ್ನ ಪ್ರಸ್ತಾಪಿಸಿ ವಾಗ್ದಾಳಿ ನಡೆಸಿದ್ದಾರೆ. ಇಲ್ಲಿ ಪಾಪ ಆ ಬಡವ ಜಮೀನೆಲ್ಲ ಲೂಟಿ ಹೊಡೆದು ಸಾಕ್ಷಿ ಗುಡ್ಡೆ ಮಾಡಿಟ್ಕೊಂಡವರಲ್ಲ ಅಂತ ತಗೊಂಡೋಗ್ಬಿಟ್ಟು ಅಲ್ಲಿ ದೇಶ ಕಟ್ಟುವಂತ ಕೆಲಸದರೆ ದೇಶ ಕಟ್ತಾರೆ. ಅವ್ರು ಕಟ್ಕೋಬೇಕಾಯ್ತು, ಅವ್ರ ಸಾಮ್ರಾಜ್ಯ ಕಟ್ಕೋಬೇಕು. ಒಟ್ಟಾರೆ ಡಿ.ಕೆ. ಸುರೇಶ್ ನೀಡಿದ ಹೇಳಿಕೆ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಹುಲ್ ಗಾಂಧಿಯ ಭಾರತ್ ಜೋಡೋ ಯಾತ್ರೆ ಕೂಡ ಹಾಸ್ಯಾಸ್ಪದ ರೀತಿ ಕಾಣಿಸ್ತಾ ಇದೆ.
ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.